ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಿಡದಿಯ ಭೂಚಕ್ರ ಈಗ ಯಾರಿಗೆ ಸಿಕ್ಕಾಕೊಳ್ಳುತ್ತೆ, ಯಾರು ತಗಲಾಕೊಳ್ಳುತ್ತಾರೆ ಈ ಚಕ್ರದಲ್ಲಿ ಅನ್ನೋದು. ಡಿಕೆ ಶಿವಕುಮಾರ್ ವರ್ಸಸ್ HDK ಬಿಡದಿ ಫೈಟ್ ಜೋರಾಗ್ತಾ ಇದೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ಸುದ್ದಿಗೋಷ್ಠಿ, ಅವರೆಲ್ಲ ಬಿಚ್ಚಿಡ್ತೀನಿ ಅಂತ ಹೇಳಿದ್ರು. ದಾಖಲೆ ಸಮೇತವಾಗಿ ಕುಮಾರಸ್ವಾಮಿ ಅವರು ಸುದ್ದಿಗೋಷ್ಠಿಯನ್ನ ಮಾಡ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ವಿರುದ್ಧ ಕುಮಾರಸ್ವಾಮಿ ವಾಗ್ದಾಳಿಯನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಬ್ರದರ್, ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಿಂದ ಉದ್ದೇಶಿತ ಸಮಗ್ರ ಉಪನಗರ ಅಭಿವೃದ್ಧಿ ಯೋಜನೆಯ ಬಗ್ಗೆ ಕಾಲಾನುಕ್ರಮದ ವಿವರ ಅಂತೇಳಿ ಮಾಧ್ಯಮಗಳಿಗೆ ಅವರೇ ಮುಖ್ಯಮಂತ್ರಿಗಳ ಕಚೇರಿಯಿಂದ ಯಾವ್ಯಾವ ಡೇಟಲ್ಲಿ ಯಾವ್ಯಾವ ತಿಂಗಳಲ್ಲಿ ಯಾರು ಮುಖ್ಯಮಂತ್ರಿಗಳಿದ್ದರು, ಈ ಒಂದು ಪ್ರೋಸೆಸ್ ಯಾವ ರೀತಿ ಆಗಿದೆ ಅಂತಕ್ಕಂಥದ್ದು ಮುಖ್ಯಮಂತ್ರಿಗಳು ಕೆಲವು ಪತ್ರಿಕೆಗಳಿಗೆ ಮಾಹಿತಿ ಕೊಟ್ಟಿದ್ದಾರೆ, ಇಲ್ಲ ಮುಖ್ಯಮಂತ್ರಿ ಕಚೇರಿಯಿಂದ ಕೊಟ್ಟಿದ್ದಾರೆ. ನಿಮಗೆ 23/9/2006 ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ, ನಾನೇ ಮುಖ್ಯಮಂತ್ರಿ ಅವತ್ತು, ಬೆಂಗಳೂರು ಮಹಾನಗರ ಪ್ರದೇಶದಲ್ಲಿ ಹೊಸ ಇಂಟಿಗ್ರೇಟೆಡ್ ಟೌನ್ಶಿಪ್ಗೆ ತೀರ್ಮಾನ ಏನು ಮಾಡಿದೆ. ನಂದಗುಡಿ ಹೋಬಳಿ, ಕಸಬಾ ಹೋಬಳಿ ರಾಮನಗರ, ಬಿಡದಿ ಹೋಬಳಿ ರಾಮನಗರ, ಸೋಲೂರು ಹೋಬಳಿ ಮಾಗಡಿ, ಸಾಧನೂರು ಹೋಬಳಿ ಕನಕಪುರ. ಇದು 23/9/2006 ಮುಖ್ಯಮಂತ್ರಿಗಳ ಅವಧಿ ಕುಮಾರಸ್ವಾಮಿ ಇದ್ದಿದ್ದು ಅಂತಕ್ಕಂಥದ್ದು ಹೇಳಿದ್ದಾರೆ. ಮೊದಲನೇ ಪ್ರಾರಂಭ ಆದದ್ದು 18/10/2006 ಸರ್ಕಾರದ ಅಧಿಸೂಚನೆ. ಈ 5 ಸಮಗ್ರ ಉಪನಗರ ಯೋಜನೆಯನ್ನು ಕೈಗೊಳ್ಳಲು ಅಧಿಸೂಚಿಸಲಾಗಿದೆ. 28/11/2006 ಸಮಗ್ರ ಉಪನಗರ ಯೋಜನೆಗೆ ಸಂಬಂಧಿಸಿದಂತೆ ಪ್ರಧಾನ ಕಾರ್ಯದರ್ಶಿಗಳು ನಗರಾಭಿವೃದ್ಧಿ ಇಲಾಖೆಯವರ ಅಧ್ಯಕ್ಷತೆಯಲ್ಲಿ ಡಾಕ್ಯುಮೆಂಟೇಷನ್ ಕಮಿಟಿ ರಚಿಸಿ ಆದೇಶಿಸಲಾಗಿದೆ. ಕಾಪಿ ಕೊಡ್ತೀನಿ ನಿಮ್ಗಳು, ಮತ್ತೇನಾದರೂ ನಿಮ್ಮ ಹತ್ರ ಇಲ್ಲದೇ ಇದ್ದರೆ. ದೆನ್ 29/11/2006 ಉದ್ದೇಶಿತ ಟೌನ್ಶಿಪ್ ಯೋಜನೆಗಾಗಿ ಘೋಷಿಸಲ್ಪಟ್ಟ ಗ್ರಾಮಗಳಲ್ಲಿ ಯಾವುದೇ ಪ್ರಾಧಿಕಾರವಾಗಲಿ ಅಥವಾ ವ್ಯಕ್ತಿಯಾಗಲಿ ಬೆಂಗಳೂರು ಮಹಾನಗರ ಪಾಲಿಕೆ ಪ್ರದೇಶಾಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಪೂರ್ವಾನುಮತಿ ಪಡೆಯದೆ ಯಾವುದೇ ರೀತಿಯ ಅಭಿವೃದ್ಧಿಗೆ ಅನುಮತಿಸತಕ್ಕದ್ದಲ್ಲ, ಕೈಗೊಳ್ಳತಕ್ಕದ್ದಲ್ಲ ಅಂತಕ್ಕಂಥ ಹೇಳೋದು ಒಂದು ಆದೇಶ ಹೊರಟಿದೆ. 28/6/2006 ಉಪನಗರವನ್ನು ಅಭಿವೃದ್ಧಿಸಲು ಅಧಿಕೃತ ಪಾಲುದಾರರನ್ನು ಗುರುತಿಸಲು ಜಾಗತಿಕ ಟೆಂಡರ್ಗಳನ್ನು ಕರೆಯಲಾಯಿತು. 11/6/2007 ಕನಕಪುರ ತಾಲೂಕಿನ ಸೊ ಅದರ ಹಿಸ್ಟ್ರಿಯನ್ನೆಲ್ಲ ಹೇಳ್ತಾ ಇದ್ದಾರೆ ಮಾನ್ಯ ಕುಮಾರಸ್ವಾಮಿ ಅವರು, ಕೇಂದ್ರ ಮಂತ್ರಿಗಳು. ಅವರೇ ಇದರ ಪಿತಾಮಹ ಅನ್ನುವಂಥದ್ದನ್ನು DK ಶಿವಕುಮಾರ್ ಅವರು ಹೇಳಿದರು. ಸೊ ಅದಕ್ಕೇನೆಲ್ಲ ದಾಖಲೆಗಳು ಬೇಕೋ ಆ ಎಲ್ಲ ದಾಖಲೆಗಳನ್ನು ನಾನು ಇಡ್ತೇನೆ ಬರ್ರಿ ಅಂತ ಎಲ್ಲ ಹೇಳಿದರು. ಸೊ ಆ ದಾಖಲೆಗಳನ್ನು ಇಡುವಂಥ ಕೆಲಸವನ್ನು ಈಗ ಮಾನ್ಯ ಕುಮಾರಸ್ವಾಮಿ ಅವರು ಮಾಡ್ತಾ ಇದ್ದಾರೆ.